ಬನ್ನಿ ಹೀರೆಕಾಯಿ ಬಜ್ಜಿ ಮಾಡೋಣ. ಮೊದಲಿಗೆ 2 ಹೀರೆಕಾಯಿಗಳನ್ನ ತೊಗೊಂಡಿದ್ದೀನಿ. ಆದಷ್ಟು ಎಳೆ ಹೀರೆಕಾಯಿಗಳನ್ನ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಲ್ತಿದ್ದ ಹೀರೆಕಾಯಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ, ಆದಷ್ಟು ಎಳೆ ಹೀರೆಕಾಯಿನ ತೊಗೊಳ್ಳಿ. ಈಗ 2 ಹೀರೆಕಾಯಿಗಳನ್ನ ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಇರೋ ಸಿಪ್ಪೆಯನ್ನು ತೆಗೆದು ನಂತರ ತೊಳೆದು ಒಂದು ಸಣ್ಣ ಸಣ್ಣ ಲೇಯರ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಬಜ್ಜಿ ಯಾವುದೇ ಥರ ಗ್ಯಾಸ್ಟ್ರಿಕ್ ಇರೋದಿಲ್ಲ, ಎಲ್ಲರೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಹಾಗೂ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಮಳೆಗಾಲ ಬಂತು, ಯಾವುದಾದ್ರೂ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಈ ಥರ ಹೀರೆಕಾಯಿಯನ್ನು ಮನೆಯಲ್ಲಿದ್ದರೆ ಟ್ರೈ ಮಾಡಿ. ಬಜ್ಜಿ ಮೆಣಸಿನ್ಕಾಯಿ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿನ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ನೀಟಾಗಿ ಅಬ್ಸರ್ವ್ ಆಗಬೇಕು, ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಬಿಡೋಣ ಹೀರೆಕಾಯಿನ. ನಂತರದಲ್ಲಿ ಒಂದು ಬೌಲಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ ಹಾಗೂ ಅರಿಶಿನ ಮತ್ತು ಸೋಡಾ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಒಂದು ಸ್ವಲ್ಪ ನೀರಾಗಿ ಒಂದು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಮಳೆಗಾಲದಲ್ಲಿ ಕಾಫಿ ಟೀ ಜೊತೆಗೆ ಒಂದು ಬಜ್ಜಿ ಇದ್ದರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುವಂತಹ ರೆಸಿಪಿ ಇದು. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಬೇಗ ಕೂಡ ಮಾಡ್ಬೋದು. ನಂತರ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕಾಯಲಿ ಎಣ್ಣೆ. ನಂತರದಲ್ಲಿ ಒಂದು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಬೋಂಡದ ಹಿಟ್ಟಿನಲ್ಲಿ ಅದ್ದು ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ ಒಂದೊಂದಾಗೆ. ಈಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ, ಯಾಕೆ ಅಂತಂದರೆ ಹೀರೆಕಾಯಿ ಕೂಡ ಬೇಯಬೇಕು. ಸೊ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಹೀರೆಕಾಯಿ ಕೂಡ ಒಳಗಡೆ ಇರೋದು ನೀಟಾಗಿ ಬೇಯುತ್ತೆ, ಆಗ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.